ರಾಮಲಿಂಗಾರೆಡ್ಡಿ ಜೊತೆ ಮಾತಾಡಿ ಪರಿಹರಿಸ್ತೇನೆ. ರಾಮಲಿಂಗಾರೆಡ್ಡಿ ನನ್ನ ಸಹೋದ್ಯೋಗಿ, ನನ್ನ ಸ್ನೇಹಿತ. ರೆಡ್ಡಿ ರಾಜೀನಾಮೆ ಬಗ್ಗೆ ಸಿಎಂ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಒಳ್ಳೆಯ ಸ್ನೇಹಿತ, ಮಾತನಾಡಿ ಎಲ್ಲವನ್ನ ಕೂಡ ಪರಿಹರಿಸ್ತೀವಿ ಅನ್ನೋ ಒಂದು ಮಾತು ಫಸ್ಟ್ ರಿಯಾಕ್ಷನ್ನು. ನನ್ನ ಸಹೋದ್ಯೋಗಿ, ನನ್ನ ಸ್ನೇಹಿತ ರಾಮಲಿಂಗಾರೆಡ್ಡಿ. Great friend, we are very closest friend among the cabinet. We will sort out the problem. He is my colleague. ಇನ್ನು ಕೋರಮಂಗಲದ ಕಚೇರಿಯಲ್ಲಿ ಇದ್ದಂತ ರಾಮಲಿಂಗಾರೆಡ್ಡಿ ಅವರು ಈಗ ತಮ್ಮ ಕಚೇರಿಯಿಂದ ತೆರಳಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅವರು ತಮ್ಮ ಕೋರಮಂಗಲದ ಶಾಸಕರ ಕಚೇರಿಯಿಂದ ಈಗ ತೆರಳುತ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಆಪ್ತ ಸಹಾಯಕರ ಜೊತೆಗೆ ಕಳಿಸ್ತಾ ನೇರವಾಗಿ ಹೋಗ್ತಾರೆ. ನೋಡಿ, ಶಾಸಕರ ಕಚೇರಿಯ ಮುಂದೆ ಹೈಡ್ರಾಮಾ. ಶಾಸಕರ ಕಾರಿಗೆ ಅಡ್ಡ ಮಲಗಿದ್ದಂಥ ಕಾರ್ಯಕರ್ತರು, ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಡಬಾರ್ದು, ಮರುಪರಿಶೀಲಿಸಿ ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಶಾಸಕರ ಕಚೇರಿಯ ಮುಂದೆ ಹೈಡ್ರಾಮಾ ನಡೀತಾ ಇದೆ. ಈಗ ಸಚಿವರ ಕಾರಿಗೆ ಅಡ್ಡ ಮಲಗಿ ಕಾರ್ಯಕರ್ತರು ರಾಜೀನಾಮೆಯಿಂದ ಹಿಂದೆ ಸರಿಬೇಕು ನೀವು ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿಗೆ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಮಾತು ತಪ್ಪಿರೋ ಅಂತ
ನೋಡ್ತಾ ಇದ್ದೀವಿ. ಇನ್ನು ಕೋರಮಂಗಲದ ಕಚೇರಿಯಿಂದ ಈಗಷ್ಟೇ ಶಾಸಕರು ಸಚಿವರು ಹೊರಟಿದ್ದಾರೆ. ರಾಮಲಿಂಗಾರೆಡ್ಡಿ ಈಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ತಮ್ಮ ಆಪ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ. ನಾನೇನು ಹೋಗಲ್ಲ, ಅವ್ರನ್ನ ಭೇಟಿ ಮಾಡಲ್ಲ, ನನಗೆ ಅವ್ರನ್ನ ಭೇಟಿ ಮಾಡಿ ಪತ್ರ ಕೊಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ನೇರವಾಗಿ ಅವರು ತಮ್ಮ ಶಾಸಕರ ಕಚೇರಿಯಿಂದ ಹೊರಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಫಸ್ಟ್ ರಿಯಾಕ್ಷನ್ನ ಕೊಟ್ಟರು. ಇಲ್ಲ, ನಾವೆಲ್ಲ ಮನಸ್ಸನ್ನ ಪರಿವರ್ತನೆ ಮಾಡ್ತೀವಿ, ಇದನ್ನೆಲ್ಲ ಕೂತು ಮಾತುಕತೆ ಆಡಿ ಎಲ್ಲವನ್ನ ಕೂಡ ಸಾರ್ಟ್ ಔಟ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬಟ್ ಏನಾಯಿತು, ರಾಜೀನಾಮೆ ಕೊಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದನ್ನು ಖುದ್ದು ರಾಮಲಿಂಗಾರೆಡ್ಡಿ ಅವರೇ ತಿಳಿಸಿದ್ರು ಮಾಧ್ಯಮದ ಮುಂದೆ. ತಪ್ಪು ಸಂದೇಶ ಹೋಗಬಾರ್ದು, ತಪ್ಪು ಮಾಹಿತಿ ಹೋಗಬಾರ್ದು ಯಾರಿಗೂ, ಅದಕ್ಕೋಸ್ಕರನೇ ನಾನೇ ಈಗ ಮಾಧ್ಯಮದ ಮುಂದೆ ಬಂದು ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಆಗಿರೋದು ಇಷ್ಟು ವಿಷಯ ಅನ್ನೋದನ್ನು ಮಾಧ್ಯಮದ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಖುದ್ದು ರಾಮಲಿಂಗಾರೆಡ್ಡಿ ಅವರು ಮಾಡಿದ್ರು. ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಲಿಕ್ಕಿಂತ ಮುಂಚಿತವಾಗಿ ಖುದ್ದು ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದಾದ ಬಳಿಕ ಮಾಧ್ಯಮದ ಮುಂದೆಯೇ ತಮ್ಮ ರಾಜೀನಾಮೆ ಪತ್ರಕ್ಕೆ ಸಹಿಯನ್ನು ಮಾಡಿ ತಮ್ಮ ಆಪ್ತರ ಜೊತೆ ಆ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗೆ ಕಳುಹಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತ, ಹಿರಿಯ ಸ್ನೇಹಿತ, ಅವ್ರನ್ನ ನಾವು ಮಾತಾಡಿ ಎಲ್ಲವನ್ನು ಸಾರ್ಟ್ ಔಟ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಅವರ ಜೊತೆ ಮಾತನಾಡ್ತೇವೆ, ಏನೂ ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಹಿರಿಯ ಕಾಂಗ್ರೆಸ್ನ ನಾಯಕರು ಅವರು, ಏನೂ ತೊಂದರೆ ಇಲ್ಲ, ಅವ್ರ ಜೊತೆ ಮಾತನಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ. ಕಾಂಗ್ರೆಸ್ಗೆ ತೊಂದರೆ ಆಗುವಂತಹ ಕೆಲಸ ಅವರು ಮಾಡಲ್ಲ, ಎಲ್ಲವನ್ನ ಸರಿ ಮಾಡ್ತೇವೆ ಅಂತ ಬಿ ಕೆ ಹರಿಪ್ರಸಾದ್ ರಿಯಾಕ್ಷನ್ ಮಾಡಿದ್ದಾರೆ. ಮನವೊಲಿಸೋದಕ್ಕೆ ಯಾಕಾಗಲಿಲ್ಲ? ತಾವು ಕೂಡ ಪ್ರಯತ್ನ ಮಾಡಿದ್ರಿ ಅಂತ ಹೇಳ್ಕೊಟ್ರಿ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ.
ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡಿ ತೊಂದರೆ. ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಯಾಕೆ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ ಸರ್? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ಇವರು CM ಅವ್ರ ಜವಾಬ್ದಾರಿ ಇತ್ತಲ್ಲ, ಅದಕ್ಕೆ ಮಾಡದೇ ಇರೋ ಥರ ತಡೆಯೋ ಪ್ರಯತ್ನಗಳು ಮಾಡಲಿಲ್ವಾ? ಯಾಕೆ ಸರ್? ಸೀನಿಯರ್ ಎಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ, ಮುಗಿಲಿ, ನಾಳೆ ಮಾತಾಡ್ತೀವಿ. ಎಲ್ಲಿ ಯಾವಾಗ ಹೋಗ್ತಿದ್ದೀರಿ ಸರ್? ನಾನು ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡಬೇಕು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಸರ್, ನೆನೆದು ನಿಮ್ದು ಭಾಳ ವಿವಾದ ಆಗ್ತಾ ಇದೆ ಬೇರೆ ಬೇರೆ ಕಾರಣಕ್ಕಾಗಿ. ಅದನ್ನ ಬೇರೆ ಥರ ವಿಶ್ಲೇಷಣೆ ಮಾಡ್ತೀವಿ, ಒಂದು ಕ್ಲಾರಿಟಿ ಹೇಳ್ಬಿಡಿ ಸರ್. ಅಲ್ಲ, ವಿಶ್ಲೇಷಣೆ ಅಂದರೆ ನಾವಿನ್ಯಾರು ಮೀಡಿಯಾ ಹತ್ರ ಮಾತಾಡಲೇಬಾರ್ದು ಅಷ್ಟೇ. ನಾವೇನೋ ನೀವು ಸ್ನೇಹಿತರು ಅಂತ ಬಂದು ಮಾತಾಡಿದ್ರೆ ಅದನ್ನು ತಿರುಗಿಸಿ ಗೊಂದಲ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ಮಾಡ್ಕೊಂಡಿರಲಿ. ಏನು ಆ ಗೋಧಿ ಮೀಡಿಯಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನು ನಾವಿನ್ನು ಯಾವ ಥರ ಇರಬೇಕು ಆ ಥರ ಇದ್ಕೊಳ್ತೀವಿ, ತೊಂದರೆ ಇಲ್ಲ. ಮಟ್ಟದಲ್ಲಿ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಬರ್ತಾ ಇರ್ತವೆ. ಈಗೆಲ್ಲ 6 ತಿಂಗಳು ಎಲ್ಲ ಚೆನ್ನಾಗಿ ಓಡಿಸಿದ್ರಪ್ಪ ಹಿಂಗೆ ಅಂತೇಳಿ ಎಲ್ಲ ನೋಡಿ ಹೆಂಗೆ ಬೀಸತ್ ನೋಡಿ ತಣ್ಣಗೆ. ಹಂಗೆ ಇವತ್ತು ಸಣ್ಣ ಪುಟ್ಟು ಏನೋ ಸರಿ ಮಾಡ್ಕೊಂಡು ಎಲ್ಲ ಕುಂತ್ಕೊಂಡು ಒಟ್ಟು 28ಕ್ಕೆ ಏನು ಒಂದು ಜನ ನಮ್ಗೆ 5 ವರ್ಷ ಮ್ಯಾಂಡೇಟ್ರಿ ಕೊಟ್ಟಿದ್ರು, ಅದನ್ನ ಯಶಸ್ವಿಯಾಗಿ 5 ಗ್ಯಾರಂಟಿಗಳ ಜೊತೆಗೆ ನಾವೆಲ್ಲ ಮಾಡ್ತೇವೆ. ಎಲ್ಲ ಹಿರಿಯರು ತಳಮಟ್ಟದಿಂದ ಮುಖ್ಯಮಂತ್ರಿಯವ್ರ ಮಟ್ಟ ಪಕ್ಷ ಕೂಡ BK ಹರಿಪ್ರಸಾದ್ ಸಾರಿಗೆ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು ಎಲ್ಲ 28ಕ್ಕೆ ಸಣ್ಣ ಪುಟ್ಟ ಬಗೆಹರಿಸ್ಕೊಂಡು ನಾವು ಮತ್ತೆ 28ಕ್ಕೆ ಮತ್ತೆ ಬರ್ತೀವಿ ನಿಮ್ಮ ಜೊತೆ ಹಿಂಗೆ ಮೈಕ್ ಇಟ್ಕೊಂಡು ಮಾತಾಡ್ತೀವಿ. ಫ್ಲಾಗ್ ಹಾಸ್ಬೇಕು, ಒಬ್ಬರನ್ನ ಉಸ್ತುವಾರಿಗೆ ಒಬ್ಬರನ್ನ ಪೋಸ್ಟಿಂಗ್ ಮಾಡೋದು ಇಲ್ಲ. ಇವಾಗ ನಾಗೇಂದ್ರ ಅವರು ಇದಾಗಿರೋದು ಮುಂದೆನೇ ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ನಾಗೇಂದ್ರ ಅವರು ಏನೋ ಇವತ್ತಿಲ್ಲ ನಾಳೆ ಅದು ಕ್ಲಿಯರ್ ಆಗೇ ಆಗುತ್ತೆ, ಅವ್ರಿಗೆ ಹೊರಗೆ ಬರ್ತಾರೆ ಅನ್ನೋದು ವಿಶ್ವಾಸ. ಅಂತ ಒಳ್ಳೆ ವ್ಯಕ್ತಿಗೆ ಸ್ವಲ್ಪ ಏನೋ ಆಗಿದೆ. ಬಟ್ ಎಲ್ಲದಕ್ಕಿಂತ ನಮ್ಮ ಸರ್ಕಾರ ನಾಗೇಂದ್ರ ಕೊಟ್ಟು ಇದು ಮಾಡಿದೆ. ನನಗೂ ಇತ್ತು ನಾಗೇಂದ್ರ ಜಿಲ್ಲಾ ಮಂತ್ರಿ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವು ಕಷ್ಟ ಸುಖಗಳು ನಮ್ಮವ್ರಿಗೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಸಾರಿ ನಾವು ಹೈಕಮಾಂಡ್ಗೆ ಮತ್ತು ನಮ್ಮ ಸೀನಿಯರ್ ಲೀಡರ್ಸ್ಗೆ ಮುಖ್ಯಮಂತ್ರಿ ಎಲ್ಲರಿಗೂ ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ, ಒಂದು ರೆಪ್ರೆಸೆಂಟೇಷನ್ ನಮ್ಮ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ವಿಜಯನಗರ ಸಂತೋಷ. ಸರ್, ಈಗ DK ಶಿವಕುಮಾರ್ ಸರ್ಕಾರದಲ್ಲಿ ಮೊದಲ ವಿಕೆಟ್ ರಾಮಲಿಂಗ ಅವರು ಮುಖ್ಯವಾದ ಅಸಮಾಧಾನಗೊಂಡು ರಾಜೀನಾಮೆ ಅದು ಒಳಗೆ ಡಿಸ್ಕಷನ್ಸ್ನಲ್ಲಿ ಹೆಚ್ಚು ಕಡಿಮೆ ಖಾತೆ ಹಂಚಿಕೆ ವಿಚಾರ, ಖಾತೆ ಹಂಚಿಕೆ ಫರ್ದರ್ ಮತ್ತೆ ಅದು ಸಾಲ್ವ್ ಮಾಡ್ಕೊತಾರೆ. GBA ಕೊಡಬೇಕು ಅಂತ ಅವ್ರು ಸರ್. ಇಲ್ಲ, ಅವರು ಡಿಸ್ಕಷನ್ ಮಾಡ್ಕೊಳ್ಳಿ, ಅವ್ರನ್ನ ಮಾಡ್ಕೊಳ್ತಾರೆ. ಸರ್, ತಾವೇನಾದರೂ ಒತ್ತಡ ಏರಿದ್ರೆ ಈ ಭಾಗ? ಇಲ್ಲ, ನನ್ನ ಒತ್ತಡ ಏನಂದ್ರಿಗಿನ್ನ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಗೆ ಒಂದು ಕೊಡಿ ಅಂತ ಹೇಳ್ಬಿಟ್ಟು ನಾನು ಇದಾಗಿದೆ. ಅದು ವಿಜಯನಗರಿಗೆ ಇರ್ಬೋದು, ಬಳ್ಳಾರಿಗೆ ಇರ್ಬೋದು, ಯಾವುದನ್ನ ಒಂದು ಕೊಡ್ರಿ ನಮ್ಮ ಜಿಲ್ಲೆ, ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಗೆ ಅದು ಮಾಡಿ. ನೋಡಿ, ಈಗ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗ ರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸ್ತಾರೆ. ಖಂಡಿತವಾಗಿ ಲೈಕ್ ಐ ಟೋಲ್ಡ್, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾರ್ಟಿ, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್. 9 ಸಾರಿ ಗೆದ್ದವರು, ಅವರ ಅನುಭವ ನಮ್ಗೆ ಬೇಕೇ ಅಲ್ವಾ? ಓಕೆ, ಥ್ಯಾಂಕ್ ಯು. ಮಂತ್ರಿ ಅವರು 2 ದಿನಕ್ಕೆ ರಾಜೀನಾಮೆ ಕೊಡ್ತಾರೆ ನೋಡಿ, ಅದೆಲ್ಲ ಸುಮ್ಮನೆ BJP ಅವರು ಹೇಳೋದಪ್ಪ, ಏನಂತದೇನಿಲ್ಲ ನಮ್ಮಲ್ಲಿ. ಓಕೆ, ಥ್ಯಾಂಕ್ ಯು. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟು ರಾಜೀನಾಮೆ ಮೂಲಕ ಪತನ ಆಗಿದೆ. ಇತ್ತೀಚೆಗೆ ಅವ್ರ ಸಂಪುಟ ದರ್ಜೆ ಸಚಿವರಾಗಿ ನೇಮಕ ಮಾಡಿದ್ದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಮೊದಲ ಸಂಪುಟ ಸಭೆ ಪತ್ರಿಕೆಗಳು ವ್ಯಾಖ್ಯಾನಿಸಿದ್ದು ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂತೇಳಿ. ಸಿಕ್ಸರ್ ಏನೋ ಹೊಡೆದ್ರು, ಆದರೆ ಆ ಸಿಕ್ಸರ್ ಜೊತೆಗೇನೆ ಹಿಟ್ ವಿಕೆಟು ಆಗಿದೆ. ಇದು ಸೂಚಿಸುತ್ತೆ
ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಇದು ಸೂಚಿಸುತ್ತೆ. ಭವಿಷ್ಯದ ಬೆಳವಣಿಗೆಗಳನ್ನು ನಮಗೆ ಆತಂಕ ಇರೋದು ಈ ಬೆಳವಣಿಗೆಗಳು ಆಡಳಿತದ ಮೇಲೆ ಬೀರುವ ಕೆಟ್ಟ ಪರಿಣಾಮದ ಕುರಿತಾಗಿ. ಯಾವಾಗ ಹಿರಿಯ ನಾಯಕರುಗಳಲ್ಲೇ ಅಪಸ್ವರ ಪ್ರಾರಂಭ ಆಗುತ್ತೆ, ತಾಳಮೇಳಗಳಿಲ್ಲದ ಸ್ಥಿತಿ ನಿರ್ಮಾಣ ಆಗುತ್ತೆ, ಅದರ ಪರಿಣಾಮ ಆಡಳಿತದ ಮೇಲಾಗತ್ತೆ. ಇದರ ದುಷ್ಪರಿಣಾಮ ಜನಜೀವನದ ಮೇಲಾಗತ್ತೆ. ಯಾರ ಮಾತನ್ನು ಯಾರೂ ಕೇಳದೇ ಇರುವಂಥ ಸ್ಥಿತಿಗೆ ಬಂದು ತಲುಪ್ತಾರೆ. ಇದು ಭವಿಷ್ಯದ ಕರ್ನಾಟಕ ರಾಜ್ಯದ ಆಡಳಿತದ ಬಗ್ಗೆ ನಮಗಿರುವಂಥ ಆತಂಕ. ಇದನ್ನು ಸಂಭಾಳಿಸ್ಕೊಂಡು ಭ್ರಷ್ಟಾಚಾರ ಮುಕ್ತವಾಗಿ ಉತ್ತಮ ಆಡಳಿತ ಕೊಡೋದಕ್ಕೆ ಶಿವಕುಮಾರರಿಗೆ ಸಾಧ್ಯನಾ? ಈ ಪ್ರಶ್ನೆ ನನ್ನನ್ನು ಸೇರಿ ರಾಜ್ಯದ ಜನರಿಗೆ ಕಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಯತ್ನವನ್ನ ಮಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಭೇಟಿಯಾಗಿದ್ದಾರೆ ಎಐಸಿಸಿ ಸೆಕ್ರೆಟರಿ ಅಭಿಷೇಕ್ ದತ್ ರೆಡ್ಡಿ ಜೊತೆಗೆ ಕಚೇರಿಯಲ್ಲಿ ಎಐಸಿಸಿ ಸೆಕ್ರೆಟರಿ ಅಭಿಷೇಕ್ ದತ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಭಿಷೇಕ್ ದತ್ ಜೊತೆ ಚರ್ಚಿಸಿ ಹೋರಾಟವನ್ನು ಮಾಡೋರಿದ್ದಾರೆ ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿ. ಅಭಿಷೇಕ್ ದತ್ ಬಂದರು, ಅವ್ರ ಜೊತೆ ಮಾತುಕತೆಯನ್ನು ಆಡಿದ್ರು. ಅದು ಆದ ಬಳಿಕ ಅವರು ತಮ್ಮ ಶಾಸಕ ಕಚೇರಿಯಿಂದ ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿ. ಎಐಸಿಸಿ ಸೆಕ್ರೆಟರಿ ಅವರು ಪಕ್ಷದ ನಾಯಕರ ಜೊತೆ ಕುಳಿತು ಅಭಿಷೇಕ್ ದತ್ ಜೊತೆ ರಾಮಲಿಂಗಾರೆಡ್ಡಿ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಅವ್ರ ಜೊತೆ ಮಾತುಕತೆಯನ್ನು ಆಡಿ ಅಲ್ಲಿಂದ ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿ. ಅವರ ಕಚೇರಿಯ ಮುಂದೆ ಒಂದಷ್ಟು ಹೈಡ್ರಾಮಾಗಳಾಯಿತು. ಕಾರ್ಯಕರ್ತರು ಕಾರಿಗೆ ಅಡ್ಡ ಮಲಗಿ ನೀವು ರಾಜೀನಾಮೆನ ಕೊಡಬೇಡಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಬಟ್ ಅದ್ಯಾವುದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಡೋಂಟ್ ಕೇರ್ ಮಾಡಲಿಲ್ಲ. ನೇರವಾಗಿ ತಮ್ಮ ಖಾಸಗಿ ಕಾರ್ನಲ್ಲಿ ಹೊರಟಿದ್ದಾರೆ. ಎಲ್ಲಿ ಹೋದರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ತಮ್ಮ ಆಪ್ತರ ಬಳಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಇದನ್ನು ಮುಖ್ಯಮಂತ್ರಿ ಕೊಟ್ಟುಬಿಡಿ ಅನ್ನೋ ಒಂದು ಮಾತನ್ನು ಹೇಳಿ ಹೊರಟಿದ್ದಾರೆ. ಇದು ರಾಜ್ಯ ರಾಜಕಾರಣದ ಹೊಸ ಅಪ್ಡೇಟ್. ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ. ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತೀನಿ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ ರಾಜೀನಾಮೆನ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮಾತುಗಳನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿ ಈಗ ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಎಐಸಿಸಿ ಸೆಕ್ರೆಟರಿ ಅಭಿಷೇಕ್ ದತ್ ಹತ್ರ ಮಾತಾಡಿ ಈಗ ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿ. ಆ್ಯಕ್ಚುಲ್ ಆಗಿ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಅಭಿಷೇಕ್ ದತ್ ಜೊತೆ ರಾಮಲಿಂಗಾರೆಡ್ಡಿ ಆಡಿದ ಮಾತಿನ ಇನ್ಸೈಡ್ ಸ್ಟೋರೀಸ್ ಹೇಳೋದಾದ್ರೆ, ಮಧುಸೂದನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಅಭಿಷೇಕ್ ದತ್ ಅವರು ರಾಮಲಿಂಗಾರೆಡ್ಡಿ ಅವರ ಭೇಟಿಗೆ ಆಗಮಿಸಿದ್ರು. ಆದ್ರೆ ಅಭಿಷೇಕ್ ದತ್ ಅವರು ಬರೋದಕ್ಕಿಂತ ಮುಂಚಿತವಾಗಿ ರಾಮಲಿಂಗಾರೆಡ್ಡಿ ಹೊರಟರು ಅನ್ನೋ ಮಾತುಕತೆ ಇದೆ. ಮತ್ತೊಂದ್ ಕಡೆ ಫೋನ್ ಕಾಲ್ನಲ್ಲಿ ಅಭಿಷೇಕ್ ದತ್ ಅವ್ರ ಜೊತೆ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅಂದ್ರೆ ಸದ್ಯಕ್ಕೆ ಅವ್ರಿಗೆ ಕೊಟ್ಟಿರುವಂತ ಜಲಸಂಪನ್ಮೂಲ ಖಾತೆ ಏನಿದೆ ಅದರ ಬದಲಾಗಿ ಹಿಂದೆ ಮಾತು ಕೊಟ್ಟಂತೆ ಅವ್ರಿಗೆ ಬೆಂಗಳೂರು ಉಸ್ತುವಾರಿಯನ್ನ ಕೊಡ್ತೀವಿ, ಜೊತೆಗೆ ಬೆಂಗಳೂರು ಪೋರ್ಟ್ಫೋಲಿಯೋನ ಕೊಡ್ತೀನಿ ಅನ್ನೋ ಮಾತುಕತೆ ಆಗಿತ್ತು. ಹಿಂದೆ ನಾನು ಎಲ್ಲೂ ಕೂಡ ಯಾರ ಬಳಿನೂ ಹೋಗಿ ನಾನು ಯಾವುದೇ ಪೋರ್ಟ್ಫೋಲಿಯೋಗೆ ಡಿಮ್ಯಾಂಡ್ ಅನ್ನ ಮಾಡಿರ್ಲಿಲ್ಲ, ಅವರೇ ಕೊಟ್ಟಿದ್ರು ಮಾತು. ಹೀಗಾಗಿ ಮತ್ತೆ ಯಾಕೆ ಈ ತರ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನನ್ನ ಹಿರಿತನಕ್ಕೆ ಬೆಲೆಯನ್ನ ಕೊಡಬೇಕಿತ್ತು. 8 ಸಲ ನಾನು ಬೆಂಗಳೂರಿನಲ್ಲಿ ಶಾಸಕನಾಗಿದ್ದಂತವನು, ಸುಮಾರು 53 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಜೊತೆ ನನ್ನ ಒಡನಾಟ ಇರುವಂತದ್ದು. ವಿದ್ಯಾರ್ಥಿ ನಾಯಕನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತವನು. NSCI ನಿಂದ ಸದ್ಯ 8 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ಹಿಂದೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ನಾನು ಯಾವತ್ತೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಹಿಂದೆ ಒಂದು ಸಲ ಮಾತ್ರ ನಾನು ಶಾಸಕನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೆ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ. ಸದ್ಯ ಸಚಿವ ಸ್ಥಾನಕ್ಕೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಹೀಗಾಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಹೊರತಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೋತೀನಿ, ಶಾಸಕನಾಗೆ ಮುಂದುವರಿತೀನಿ ನನ್ನ ಮಾತನ್ನ ಹೇಳ್ತಿರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ ಸರ್, ಯಾರ ಮೇಲೆ ತಾವು ಕೋಪ ಮಾಡ್ಕೊಂಡು ಈ ರೀತಿಯಾಗಿ ಆಗ್ತಿದ್ದೀರಾ ಅಂದ್ರೆ ನಿಮ್ಮನ್ನ ಪಕ್ಷದಲ್ಲಿ ಕಡೆಗಣಿಸಿದ್ರ ಅನ್ನೋ ಪ್ರಶ್ನೆಗೆ ಉತ್ತರಿಸಿದಂತ ರಾಮಲಿಂಗಾರೆಡ್ಡಿ ಅವರು, ನನಗೆ ಯಾರ ಮೇಲೂ ಕೂಡ ಕೋಪ ಇಲ್ಲ, ಸಿದ್ದರಾಮಯ್ಯ ಅವ್ರ ಮೇಲೂ ಕೋಪ ಇಲ್ಲ, DK ಅವ್ರ ಮೇಲೂ ಕೋಪ ಇಲ್ಲ, ಹೈಕಮಾಂಡ್ ಮೇಲೂ ಕೂಡ ಕೋಪ ಇಲ್ಲ. ಸದ್ಯಕ್ಕೆ ನಾನು ಏನು ಕೂಡ ಮಾತನಾಡೋದಿಲ್ಲ ಅಂತೇಳಿ ಅವರ ರಾಜೀನಾಮೆಯನ್ನ ಅನೌನ್ಸ್ ಮಾಡಿದಂತ ನಂತರದಲ್ಲಿ ಸದ್ಯ ರಾಮಲಿಂಗಾರೆಡ್ಡಿ ಅವರು ಮೌನಾಗಿ ಶರಣಾಗಿರುವ
ಆಗಿರುವಂತದ್ದು. ಕಳೆದ ಕೆಲವೇ ಕ್ಷಣಗಳ ಹಿಂದೆ ತಮ್ಮ ಕೋರಮಂಗಲದ ಕಚೇರಿಯಿಂದ ರಾಮಲಿಂಗಾರೆಡ್ಡಿ ಅವರು ಒಬ್ಬ ಒಂಟಿಯಾಗಿ ಹೊರಟಿರುವಂತದ್ದು. ಎಸ್ಕರ್ಟ್ ಅವ್ರನ್ನು ಕೂಡ ಜೊತೆಲಿ ಕರ್ಕೊಳ್ಳದೆ ರಾಮಲಿಂಗಾರೆಡ್ಡಿ ಅವರು ಒಬ್ಬಂಟಿಯಾಗಿ ಕಾರ್ನಲ್ಲಿ ತೆರಳಿರುವಂತದ್ದು. ಸದ್ಯ ರಾಮಲಿಂಗಾರೆಡ್ಡಿ ಅವರು ಯಾರ ಭೇಟಿಗಾಗಿ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಘೋಷಣೆ ಮಾಡ್ತಿದ್ದಂತೆ ಎಐಸಿಸಿಯ ಸೆಕ್ರೆಟರಿ ಆದಂತಹ ಅಭಿಷೇಕ್ ದತ್ ಅವರು ಫೋನ್ ಕರೆಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ರಾಮಲಿಂಗಾರೆಡ್ಡಿಗೆ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಜೊತೆಗೆ ಸಿಕ್ಕಿರುವಂತದ್ದು. ಇಷ್ಟೆಲ್ಲ ಆದಂತ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗುತ್ತಾ ಅಥವಾ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ರಾಜೀನಾಮೆಯನ್ನು ವಾಪಸ್ ಪಡಿತಾರಾ ಅಥವಾ ರಾಮಲಿಂಗಾರೆಡ್ಡಿ ಅವರು ಬಯಸಿರುವಂತೆ ಬೆಂಗಳೂರು ಪೋರ್ಟ್ಫೋಲಿಯೋನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ತಾರ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಎಐಸಿಸಿ ಸೆಕ್ರೆಟರಿ ಅಭಿಷೇಕ್ ದತ್ ಜೊತೆ ಮಾತನ್ನ ಆಡಿ ತಮ್ಮ ಶಾಸಕರ ಕಚೇರಿಯಿಂದ ರಾಮಲಿಂಗಾರೆಡ್ಡಿ ಹೊರಟಿದ್ದಾರೆ. ರಾಜೀನಾಮೆನ ವಾಪಸ್ ಪಡಿತಾರೋ ಅಥವಾ ಹೈಕಮಾಂಡ್ ನಾಯಕರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಉಸ್ತುವಾರಿಯನ್ನು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡ್ತಾರೋ ಇದಕ್ಕೆ ಉತ್ತರ ಸಿಗಬೇಕಾಗತ್ತೆ. ಒಂದು ಕಡೆ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ನಮ್ಮ ಪಕ್ಷದ ಹಿರಿಯರು, ನಿಷ್ಠಾವಂತ ಕಾರ್ಯಕರ್ತ, ಅವರು ಎಲ್ಲೂ ಹೋಗಲ್ಲ, ಇದೆಲ್ಲ ಪಕ್ಷದಲ್ಲಿ ಇದ್ದಿದ್ದೇ ನಾವು ಮಾತುಕತೆಯನ್ನು ಆಡಿ ಸಾರ್ಟ್ ಔಟ್ ಮಾಡ್ತೀವಿ ಅಂತ. ಇನ್ನೊಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಇದೇ ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಅವರು ಹಿರಿಯರಿದ್ದಾರೆ, ನನ್ನ ಒಳ್ಳೆಯ ಸ್ನೇಹಿತ, ಅವ್ರ ಜೊತೆ ಮಾತನಾಡ್ತೇನೆ, ಎಲ್ಲವನ್ನ ಬಗೆಹರಿಸ್ತೇನೆ, ಪರಿಹರಿಸ್ತೇನೆ, ಯಾರೂ ಆತಂಕ ಪಟ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋ ಒಂದು ಮಾತನ್ನು ಮಾಧ್ಯಮದ ಮುಂದೆ ಹೇಳಿ ಸದಾಶಿವನಗರದ ತಮ್ಮ ನಿವಾಸದಿಂದ DK ಶಿವಕುಮಾರ್ ಹೊರಟಿದ್ದಾರೆ. ಅಂದರೆ ಎಲ್ರಿಗೂ ಕೂಡ ವಿಶ್ವಾಸ ಏನು, ರಾಮಲಿಂಗಾರೆಡ್ಡಿ ಅವರ ಮನವನ್ನು ನಾವು ಒಲಿಸ್ತೀವಿ, ನಾವು ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನೇ ಕೊಡ್ತೀವೋ ಕೊಡಲ್ವೋ ಗೊತ್ತಿಲ್ಲ, ಬಟ್ ಅವ್ರನ್ನ ಕರೆದು ಮಾತುಕತೆ ಆಡಿ ಅವರ ಮನವನ್ನು ಒಲಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು, ಆತ್ಮವಿಶ್ವಾಸದ ಮಾತುಗಳನ್ನು ಮಾಧ್ಯಮದ ಮುಂದೆ ಆಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಇದು ಬೆಳಗ್ಗೆಯಿಂದ ಆಗಿರೋ ಅಂಥ ಡೆವಲಪ್ಮೆಂಟ್. 42 ಗಂಟೆಗಳಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ರಾಮಲಿಂಗಾರೆಡ್ಡಿ ಅವರು ನೀಡಿದ್ದಾರೆ. ನಾನು ಯಾವತ್ತೂ ಯಾರನ್ನೂ ಏನೂ ಕೇಳಿಲ್ಲ, ನೀವೇ ಕರೆದ್ರಿ, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ ಅಂದ್ರಿ, ಅದು ಆದ ಬಳಿಕ ಕೊಟ್ಟಿಲ್ಲ, ನಮ್ಮ ಮನೆಗೆ ಬಂದ್ರಿ, ಮಾತುಕತೆನ ಮಾಡಿದ್ರಿ. 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ರು. ಆವತ್ತು ಅವ್ರ ಜೊತೆ ಅವರ ಸಹೋದರ DK ಸುರೇಶ್ ಕೂಡ ಇದ್ದರು. 2.5 ವರ್ಷ ಆದಮೇಲಿಂದ ನಿಮಗಿದೇ ಪೋರ್ಟ್ಫೋಲಿಯೋನ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? DK ಶಿವಕುಮಾರ್. ಈಗ ಮೊನ್ನೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಇನ್ಚಾರ್ಜ್ ನಿನಗೆ ಅನ್ನೋ ಒಂದು ಮಾತನ್ನು ಹೇಳಿದರು. ಈಗ ಅವರು ಆತ್ಮಸಾಕ್ಷಿಗೆ ತಪ್ಪಿದ್ದಾರೆ, ಮಿಕ್ಕಿದ್ದೆಲ್ಲ ನಾನೇನು ಹೇಳಲ್ಲ ಅನ್ನೋ ಒಂದು ಮಾತುಗಳನ್ನು ರಾಮಲಿಂಗಾರೆಡ್ಡಿ ಹೇಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ಇದು ಅವರ ಪತ್ರದಲ್ಲಿ ಇರುವಂಥ ಅಂಶ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ರಾಜೀನಾಮೆನ ಕೊಡ್ತಾ ಇದ್ದೀನಿ, ರಾಜೀನಾಮೆ ಪತ್ರವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟಂಥ ತಮಗೂ ಹಾಗೂ ಪಕ್ಷಕ್ಕೂ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೇನೆ. ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ನಡೆದುಕೊಳ್ಳೋಕ್ಕೆ ಆಗಲ್ಲ, ಹೀಗಾಗಿ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತಾ ಇದ್ದೀನಿ. ಇದನ್ನು ಅಂಗೀಕಾರ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಪತ್ರದಲ್ಲಿ ಬರೆದು ರಾಮಲಿಂಗಾರೆಡ್ಡಿ ಅವರು ತಮ್ಮ ಲೆಟರ್ ಹೆಡಲ್ಲಿ ಸಹಿಯನ್ನು ಮಾಡಿ ಅದನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ ತಮ್ಮ ಆಪ್ತ ಸಹಾಯಕರ ಮೂಲಕ. ನಾನು ಹೋಗೋದಿಲ್ಲ, ನಾನು ಅಲ್ಲಿ ಹೋಗಿ ಪತ್ರ ಕೊಡಲ್ಲ, ಅದರ ಬದಲಾಗಿ ಕಳಿಸ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿದರು. ಅವರು ಬೇಡಿಕೆ ಇಟ್ಟಿದ್ರು ಅನ್ನೋದಕ್ಕಿಂತ ಅವ್ರನ್ನ ಕರೆದು ಆಶ್ವಾಸನೆ ಕೊಟ್ಟಂಥ ಖಾತೆ ಯಾವುದು? ಬೆಂಗಳೂರು ನಗರಾಭಿವೃದ್ಧಿ. ಬಟ್ ಬದಲಾದಂಥ ಪರಿಸ್ಥಿತಿ, ಬೆಂಗಳೂರು ನಗರಾಭಿವೃದ್ಧಿ ಸೇರಿಲ್ಲ, ಹೀಗಾಗಿ ಅವ್ರು ಅಪ್ಸೆಟ್ ಆಗಿದ್ದಾರೆ. ನಾನು ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ, ಇದು ನಿಮ್ಮ ಆತ್ಮಸಾಕ್ಷಿನಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ದಾರೆ, ಶಾಂಗ್ರಿಲಾ ಹೋಟೆಲ್ನಲ್ಲಿ ಇದ್ದಾರೆ, ಅವರ ಜೊತೆ ಸಚಿವ MB ಪಾಟೀಲ್ ಕೂಡ ಇದ್ದಾರೆ. ಇವತ್ತು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಬೇಕು, ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ.
ಇನ್ನು ಶಾಂಗ್ರಿಲಾ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಅವರ ಜೊತೆ ಸಚಿವ ಎಂ ಬಿ ಪಾಟೀಲ್ ಕೂಡ ಇದ್ದಾರೆ. Oh, he is a friend. See, he is a friend of us. He is a very senior leader. He spoke to me. He wanted to, because he is not from the rural area. Yes, sir. He has been given a rural portfolio of irrigation. He feels that he needs something work for the welfare of urban sector. Yes, I speak to him. He is a great friend and an important leader. I will sort it out. So they're also saying that his supporters and the Congress workers also are going to be resigning, sir. There is a word. Discipline is more important than everything. Thank you, sir. ಇದು ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್. ಶಿಸ್ತು ಎಲ್ಲದಕ್ಕಿಂತ ಮುಖ್ಯ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅವ್ರ ಜೊತೆ ಮಾತನಾಡ್ತೀವಿ, ಅವ್ರು ಸೀನಿಯರ್ ಲೀಡರ್ ಇದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ಆಡ್ತೀವಿ. ಡಿಸಿಪ್ಲಿನ್ ಬಹಳ ಮುಖ್ಯ ಅನ್ನೋ ಒಂದು ಮಾತುಗಳನ್ನು ನೇರವಾಗಿ ಅವರು ಆ ಮಾಧ್ಯಮಕ್ಕೆ ತಿಳಿಸಿ ಶಾಂಗ್ರಿಲಾ ಹೋಟೆಲ್ನಿಂದ ಹೊರಡ್ತಾ ಇದ್ದಾರೆ. ಒಂದು ಕಡೆ ಇವತ್ತು ರಾಜ್ಯಸಭಾ ಚುನಾವಣೆಯ ನಾಮಿನೇಷನ್ ಪ್ರಕ್ರಿಯೆ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ. ಈ ಬೆನ್ನಲ್ಲೇ ಈಗ ರಾಜೀನಾಮೆನ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಶಿಸ್ತು ಮುಖ್ಯ ಅಂತ CM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ.